మాణిక్యవీణాముపలాలయంతీం మదాలసాం మంజులవాగ్విలాసాం మాణిక్యవీణాముపలాలయంతీం మదాలసాం మంజులవాగ్విలాసాం మాహేంద్రనీలద్యుతి కోమలాంగీం మాహేంద్రనీలద్యుతి కోమలాంగీం మాతంగకన్యాం మనసా స్మరామి మనసా స్మరామి. చతుర్భుజే చంద్రకళావతంసే కుచోన్నతే కుంకుమరాగశోణే చతుర్భుజే చంద్రకళావతంసే కుచోన్నతే కుంకుమరాగశోణే పుండ్రేక్షుపాశాంకుశ పుష్పబాణహస్తే నమస్తే జగదేకమాతః మాతామరకతశ్యామా మాతంగే మధుశాలిని మాతామరకతశ్యామా మాతంగే మధుశాలిని కుర్యాత్ కటాక్షం కళ్యాణి కదంబవనవాసిని మాతా మరకతశ్యామా మాతంగే మధుశాలిని కుర్యాత్ కటాక్షం కళ్యాణి కదంబవనవాసిని జయ మాతంగతనయే జయ నీలోత్పలద్యుతే జయ సంగీతరసికే జయ లీలాశుకప్రియే సుధా సముద్రాంత హృద్యన్మణి ద్వీప సంరూఢ బిల్వాటవీ మధ్య కల్పద్రుమా కల్ప కాదంబ కాంతారవాస ప్రియే కృత్తివాస ప్రియే సర్వలోక ప్రియే వల్లకీ వాదన ప్రక్రియాలోలతాళీదలాబద్ధతాటంక భూషా విశేషాన్వితే సిద్ధ సమ్మానితే దేవదేవేశ దైత్యేశ యక్షేశ భూతేశ వాగీశ కోణేశ వాయువజ్ఞకోటీరమాణిక్య సంహృష్ట బాలా తపోద్దామలాక్షార సారుణ్య లక్ష్మీ గృహీతాంఘ్రి పద్మద్వయే అద్వయే సురుచిరనవరత్న పీఠస్థితే సుస్థితే శంఖ పద్మద్వయోపాశ్రితే ఆశ్రితే దేవి దుర్గావటు క్షేత్రపాలైర్యుతే మత్తమాతంగ కన్యా సమూహాన్వితే
ಸರ್ವವ್ಯಾಪಿಕೆ ಸರ್ವಮಂತ್ರಾತ್ಮಿಕೆ ಸರ್ವತಂತ್ರಾತ್ಮಿಕೆ ಸರ್ವಮುದ್ರಾತ್ಮಿಕೆ ಸರ್ವಶಕ್ತ್ಯಾತ್ಮಿಕೆ ಸರ್ವವರ್ಣಾತ್ಮಿಕೆ ಸರ್ವರೂಪೇ ಜಗನ್ಮಾತೃಕೆ ಹೇ ಜಗನ್ಮಾತೃಕೆ ಪಾಹಿ ಮಾಂ ಪಾಹಿ ಮಾಂ ಪಾಹಿ ಮಾಂ ಸ್ವಾಮಿ, ಅವರಲ್ಲಿ ಎಲ್ಲಿ ಅವರಲ್ಲಿ ಸ್ವಾಮಿ? ಅಯ್ಯೋ ಅಯ್ಯೋ ಸ್ವಾಮಿ, ಅಮ್ಮ ಅಮ್ಮ, ಕಾಳಿ ಮಾತೆ, ಎಲ್ಲಿ ನನ್ನ ಪತಿದೇವರು? ಏಕಮ್ಮ ಹೀಗೆ ಮಾಡಿದೆ? ಯಾವ ಕಾರಣಕ್ಕಾಗಿ ನನ್ನ ಪತಿದೇವರಿಂದ ನನ್ನನ್ನು ದೂರ ಮಾಡಿದೆ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ತಾಯಿ, ಮದುವೆಯ ಮಂಗಳ ಮುಹೂರ್ತ ಮುಗಿದ ಮರುದಿನವೇ ಮಗಳ ಸುಖವನ್ನು ಮೊಸರದ ಪಾಲು ಮಾಡಿದೆಯಾ? ಏಕೆ ಮೌನವಾಗಿರುವೆ? ಮಾತಾಡು ತಾಯಿ, ಮಾತಾಡು. ಇರಲಿ, ನಿನ್ನ ಸಂಕಲ್ಪವಿದ್ದಂತೆಯೇ ಆಗಲಿ. ದೇಹದಲ್ಲಿ ಕಡೆ ಉಸಿರಿರುವ ತನಕ ನನ್ನ ಸ್ವಾಮಿಯನ್ನು ಹುಡುಕುತ್ತೇನೆ. ಗುರಿ ಮುಟ್ಟುವ ತನಕ ಮುಂದಿಟ್ಟ ಹೆಜ್ಜೆ ಹಿಂದಿಡುವುದಿಲ್ಲ. ಇದು ಸತ್ಯ. ಹಾಗಾದ್ರೆ ಇದೇ ನಿನ್ನ ಕೊನೆಯ ನಿರ್ಧಾರವೇ ಮಗು? ಹೌದು ಅಪ್ಪಾಜಿ, ಸತಿಗೆ ಪತಿಯೇ ದೈವ. ನನ್ನ ಸ್ವಾಮಿ ಎಲ್ಲಿದ್ದರೂ ಸರಿ, ಹುಡುಕಿ ಕರೆದುಕೊಂಡು ಬರುತ್ತೇನೆ. ಅಪ್ಪಣೆ ಕೊಡಿ. ಹೋಗಿ ಬಾ ಮಗು. ಆ ತಾಯಿ ಕಾಳಿಯ ಅನುಗ್ರಹ ನಿನ್ನ ನೀನೇ ಸಂಪೂರ್ಣವಾಗಿರಲಿ. ಕುಲ ಭಾಸ್ಕರ, ವಿಶ್ವಜನ ರಂಜಕ, ವಿಶ್ವಕುಲ ಪೋಷಕ, ಧಾರಾನಗರ ಪ್ರಜಾ ಪರಿಪಾಲಕ, ಸಕಲ ಬುಧ ಜನ ಸಂಸೇವಿತ, ಅಕ್ಷರ ಲಕ್ಷ ಪ್ರಭು, ಜಯ ಜಯ ಭೋಜ ನುಮಾಲ, ಭೋಪರ ಭೋಪರ. ಕರ್ಣನಂತೆ ಕೊಡುವುದರಲ್ಲೇ ಆನಂದ ಪಡುವವನು, ಧರ್ಮನಂದನಂತೆ ಧರ್ಮಬುದ್ಧಿಯುಳ್ಳವನು, ಭೀಮನಂತೆ ಭಕ್ತಾಗ್ರೇಸರನು, ಪಾರ್ಥನಂತೆ ಪರಾಕ್ರಮಶಾಲಿಯು, ಕವಿಗಳೆಂಬ ತಾವರೆಯ ಗುಂಪಿಗೆ ಭಾಸ್ಕರನೂ ಆಗಿ ಕೀರ್ತಿ ಲಕ್ಷ್ಮಿಯ ಕರಪಲ್ಲವಗಳನ್ನು ಅಲಂಕರಿಸಿರುವ ಹೊನ್ನ ಕಲಶದಂತೆ ಕಂಗೊಳಿಸುತ್ತಾ ನಭೂತೋ ನ ಭವಿಷ್ಯತಿ ಎನ್ನುವಂತೆ
ಬ್ರಹ್ಮನೇ ಬೆರಗಾಗಿ ನೋಡುವಂತೆ ಮಹಾವೈಭವದಿಂದ ಮೆರೆಯುತ್ತಿರುವ ಭೋಜರಾಜನೇ, ನಿಮ್ಮಂಥ ಸರಸ್ವತಿ ಪುತ್ರರ ಮಹದಾಶೀರ್ವಾದ. ಮಹಾಪ್ರಭು, ಇಂದಿನ ನಿಮ್ಮ ಏಳಿಗೆಗೆ ಕ್ರಿಯಾಸಿದ್ಧಿಯೇ ಕಾರಣವಲ್ಲದೆ ಯಾರೊಬ್ಬರ ಆಶೀರ್ವಾದವೂ ಅಲ್ಲ ಎಂಬುದೇ ನನ್ನ ಭಾವನೆ. ಘಟೋ ಜನ್ಮಸ್ಥಾನಂ ಮೃಗ ಪರಿಜನೋ ಭೂರ್ಜವಸನಃ ವನೇ ವಾಸಃ ಕಂದಾದಿಕಮಶನಂ ಏವಂ ವಿಧ ಗುಣಃ ಅಗಸ್ತ್ಯಃ ಪಾಥೋಧಿಂ ಯದಕೃತ ಕರಾಂಭೋಜ ಕುಹರೇ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೇ. ಏಕಸಂಧಿಗ್ರಾಹಿ, ಇದರ ಅರ್ಥವನ್ನು ಹೇಳು. ಮಹಾಪ್ರಭು, ಅಗಸ್ತ್ಯರು ಹುಟ್ಟಿದ್ದು ಮಡಿಕೆಯಲ್ಲಿ, ಓಡಾಡುವುದು ಮೃಗಗಳ ಜೊತೆಯಲ್ಲಿ, ಉಡುವುದು ನಾರುಮಡಿ, ತಿನ್ನುವುದು ಗೆಡ್ಡೆ ಗೆಣಸು. ಹೀಗಿದ್ದರೂ ಕ್ಷಣ ಮಾತ್ರದಲ್ಲಿ ಸಾಗರವನ್ನೇ ಕುಡಿದರು. ಆಹಾ, ಕವಿರಾಕ್ಷಸ, ನೀನೇನು ಹೇಳುವೆ? ಧನು ಪೌಷ್ಪಂ ಮೌರ್ವಿ ಮಧುಕರಮಯೀ ಚಂಚಲ ದೃಶಾಂ ದೃಶಾಂ ಕೋಣೋ ಬಾಣಗ ಸುಹೃದಪಿ ಜಡಾತ್ಮ ಹಿಮಕರಃ ಸ್ವಯಂ ಚೈಕೋಣಂಗಃ ಸಕಲ ಭುವನಂ ವ್ಯಾಕುಲಯತಿ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೇ. ಆಹಾ, ಅದ್ಭುತ. ದ್ವಿಸಂಧಿಗ್ರಾಹಿ, ಪ್ರಭು, ಮನ್ಮಥನು ಸ್ವಭಾವದಿಂದ ಚಪಲಚಿತ್ತನು. ಶರೀರವೇ ಇಲ್ಲ, ಹೂವಿನ ಬಿಲ್ಲು, ದುಂಬಿಗಳ ಹೆದೆ, ಹೆಂಗಸರ ಓಡಿ ನೋಟಿವೆ ಬಾಣ, ತಂಪಾದ ಚಂದ್ರನೇ ಗೆಳೆಯ. ಹೀಗಿದ್ದರೂ ಪ್ರಪಂಚವನ್ನೇ ತಲ್ಲಣಗೊಳಿಸುವನು ತನ್ನ ಸಾಮರ್ಥ್ಯದಿಂದ. ಆಹಾ, ನಾನೆಂತಹ ಭಾಗ್ಯಶಾಲಿ. ಕಾನನದಲ್ಲಿ ಕೋಗಿಲೆಗಳು ವಸಂತ ಕಾಲದಲ್ಲಿ ಮಾತ್ರ ಹಾಡುತ್ತವೆ. ಈ ನನ್ನ ಅರಮನೆಯಲ್ಲಿ ಮಹಾಕವಿಗಳು ಜೀವ ತರದ ಹೊನ್ನ ಕೋಗಿಲೆಗಳಾಗಿ ಅನವರತ ಗಾನ ಮಾಡುತ್ತಿರಲು ನನ್ನ ಜೀವ ಆನಂದದಿಂದ ಧನ್ಯ ಭೋಜರಾಜ, ಧನ್ಯ ನೀನು ಎನ್ನುತ್ತಿದೆ. ಪ್ರಭು, ಅದಕ್ಕೆ ಎಲ್ಲರೂ ಈ ಧಾರಾನಗರವನ್ನು ವಿದ್ವಾಂಸರ ತವರೂರು, ಸರಸ್ವತಿಯ ದೇವಾಲಯ ಎನ್ನುವರು. ಮಂತ್ರಿಗಳ ಮಾತು ಅಕ್ಷರಶಃ ನಿಜ. ಪ್ರಭುಗಳ ಸಮ್ಮುಖದಲ್ಲಿರುವ ಈ ಕವಿಗಳಿಗೆ, ಈ ವಿದ್ವಾಂಸರುಗಳಿಗೆ ಸರಸಾಟಿಯಾದವನು ಈ ಜಗತ್ತಿನಲ್ಲಿಯೇ ಇಲ್ಲ. ವಿದ್ವದ್ರಾಜ ಶಿಖಾಮಣೆ ವಿದ್ವದ್ರಾಜ ಶಿಖಾಮಣೆ ತುಲಯಿತುಂ ಧಾತಾ ತ್ವದೀಯಂ ಯಶಃ ಕೈಲಾಸಂಚ ನಿರೀಕ್ಷ್ಯ ತತ್ರ ಲಘುತಾಂ ನಿಕ್ಷಿಪ್ತವಾನ್ ಪೂರ್ತಯೇ. ಉಕ್ಷಾಣಂ ತದುಪರ್ಯುಮಾ ಸಹಚರಂ ತನ್ಮೂರ್ಧ್ನಿ ಗಂಗಾಜಲಂ ತಸ್ಯಾಗ್ರೇ ಫಣಿಪುಂಗವಂ ತದುಪರಿಸ್ಫಾರಂ ಸುಧಾದೀಧಿತಿಂ. ಆ